ಪ್ರೀತು ಪ್ರೀತು ಪ್ರೀತ್ ಇಲ್ಲಿದ್ಯಾ? ನೋ ಪ್ರೀತು, ಮನೇಲಿ ಅಷ್ಟು ದೊಡ್ಡ ಅನಾಹುತ ಆಗಿದೆ, ನೀನ್ ಇಲ್ಲಿ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ನಿಂತಿದ್ಯಾ? ಏನಾಯ್ತು ಚಿಕ್ಕಮ್ಮ? ಏನಾಯ್ತಾ? ನಮ್ಮ ಆದಿತ್ಯ ಮನೇಲೆಲ್ಲೂ ಕಾಣಿಸ್ತಿಲ್ಲಪ್ಪ. ಜಾಗಿಂಗ್ ಹೋಗಿರ್ಬೇಕು. ಶೂ ಮನೇಲೇ ಇದೆ. ಹೌದಾ? ಇಲ್ಲೇ ಎಲ್ಲ ಹೋಗಿರ್ಬೇಕು. ಇರ್ಲಿ, ಬರ್ತೇನೆ ಬಿಡಿ ಚಿಕ್ಕಮ್ಮ. ಏನೋ ಪ್ರೀತು, ನಮ್ಮ ಅರಸನ ಕೋಟೆ ಮೊದಲನೇ ರತ್ನ ಕಣೋ ಅವನು. ಕಾಣಿಸ್ತಿಲ್ಲ ಅಂದ್ರೆ ಇಷ್ಟು ಈಸಿಯಾಗಿ ತಗೋತಿದ್ಯಾ ನೀನು? ನಾನೇನ್ ಮಾಡ್ಲಿ ಚಿಕ್ಕಮ್ಮ? ಬ್ರೋ ಏನ್ ಚಿಕ್ಕ ಹುಡುಗನ ಮನೆ ತಪ್ಪಿಸ್ಕೊಂಡು ಹೋಗಕ್ಕೆ? ಇಲ್ಲೆಲ್ಲ ಹೋಗಿರ್ತಾರೆ, ಬರ್ತಾನೆ ಬಿಡಿ. ಬ್ರೋ ಆಚೆ ಹೋಗಿರ್ದಕ್ಕೆ ನೀವ್ಯಾಕೆ ಸೀರಿಯಸ್ ಆಗ್ತಿದ್ದೀರಾ? ಅವನೊಬ್ನೇ ಹೋಗಿದ್ದಿದ್ರೆ ನಾನು ಇಷ್ಟೊಂದು ಸೀರಿಯಸ್ ಆಗ್ತಾ ಇರ್ಲಿಲ್ಲ. ಕೆಲಸದೊಡ್ಡ ಪಾರ್ವತಿನೂ ಕಾಣಿಸ್ತಾ ಇಲ್ಲ. ಆಯ್ತಾ, ನಿನಗೂ ಶಾಕ್ ಆಯ್ತಾ? ನನಗೂ ಹಿಂಗೆ ಶಾಕ್ ಆಯ್ತು ಕಣೋ ಪ್ರೀತು. ಬೆಳಗ್ಗೆನೆ ಬಚಾವಮ್ಮನ್ ಕರ್ಕೊಂಡು ಎಲ್ಲಿಗೆ ಹೋದೆ ಬ್ರೋ ನೀನು? ಅಲ್ಲ, ನಾನು ಏನ್ ಕೇಳ್ಬಾರ್ದಾರೋ ಮಾತು ಕೇಳ್ದೆ ಅಂತ ಹೇಳಿ ಈ ರೀತಿ ಗುರಾಯಿಸ್ತಾ ಇದ್ದೀರಾ? ನಾನು ಕೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಒಂದ್ ಮಾತು ಹೇಳ್ದೆ ಕೇಳ್ದೆ ಏಕಾಏಕಿ ಹೀಗ್ ಕರ್ಕೊಂಡ್ ಬಂದ್ರಲ್ಲ, ನೋಡ್ದವ್ರು ಏನ್ ತಿಳ್ಕೊಳಲ್ಲ ಹೇಳಿ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಒಂದ್ ವೇಳೆ ನಾವಿಬ್ರು ಕಾರಲ್ಲಿ ಬಂದಿದ್ದು ದಾಮಿನಿ ಮೇಡಮ್ಗೆ ಏನಾದ್ರು ಗೊತ್ತಾದ್ರೆ ಏನಾಗಲ್ಲ ಹೇಳಿ? ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಯಾಕೆ ಹಿಂಗ್ ಮೌನವಾಗಿದ್ದೀರಾ? ಏನಾದ್ರೂ ಮೌನ ವ್ರತ ಆಚರಿಸ್ತಾ ಇದ್ದೀರಾ? ಸರಿ ಬಿಡಿ, ನನ್ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ನಾ ಹೋಗ್ತೀನಿ. ಪಾರು, ನಮ್ ಸುತ್ತ ಎಷ್ಟೇ ಜನ ಇದ್ರು ನಾವ್ ಇಷ್ಟಪಡೋರ್ ಜೊತೆ ಸಮಯ ಕಳೆಯೋದು ಎಷ್ಟು ಚಂದ. ನಾನು ನಮ್ಮ ಯಜಮಾನ್ರು ಒಂದು ದಿನ ಇಡೀ ಒಟ್ಟಿಗೆ ಸಮಯ ಕಳೆಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ನೆನಪನ್ನ ನಾನ್ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋತಾ ಇದ್ದೆ. ನಮ್ ಸುತ್ತ ಎಷ್ಟೇ ಜನ ಇದ್ರು ನಮಗಿಷ್ಟ ಆದವ್ರ ಜೊತೆ ಸಮಯ ಕಳೆಯೋದೆ ಚಂದ. ನಾನು ನಮ್ಮ ಯಜಮಾನ್ರು ಒಂದ್ ಇಡೀ ದಿನ ಒಟ್ಟಿಗೆ ಸಮಯ ಕಳೆಯೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ನೆನಪನ್ನ ನಾನ್ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊತಿದ್ದೆ. ಇಷ್ಟೆಲ್ಲ ಆಸೆನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಹೇಳ್ದೆ ಕೊರಗಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಪಾರು? ನಿನ್ನ ಆಸೆ ಈಡೇರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಒಂದೇ ಒಂದು ಮಾತು ಹೇಳಿದ್ರೆ ನಾನು ಇಲ್ಲ ಅಂತಿದ್ನಾ? ಯಾಕೆ ನಾನು ನಿನ್ಗೆ ಅಷ್ಟು ಅಧಿಕಾರ ಕೊಟ್ಟಿಲ್ವಾ? ಅದಕ್ಕೆ ಒಂದು ಮಾತಾಡದೆ ನೀನ ಕರ್ಕೊಂಬಂದೆ. ನನಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಯಜಮಾನ್ರೆ, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಜವಾಗ್ಲೂ ನಾನು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು.
ಹೀಗೆಲ್ಲ ಮಾತಾಡ್ತಿದ್ದೀರಾ ಯಜಮಾನ್ರೆ? ನಾನು ಯಾವತ್ತಿದ್ರೂ ನಿಮ್ಮೊಳೆ, ನೀವಿಲ್ದೆ ನಾನಿಲ್ಲ. ನೀವು ಮಾತಾಡಿದ್ದನ್ನೆಲ್ಲ ಕೇಳ್ತಿದ್ರೆ ನಾನು ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಕಾಡ್ತಿದೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಯಾವತ್ತಿದ್ರೂ ನನಗಿಂತ ಮೇಲಿರಬೇಕು, ಕೆಳಗಿರಬಾರ್ದು. ಹಾಗೆ ಮಾಡೋದ್ರಿಂದ ನನಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ? ಗಂಡು ಹೆಣ್ಣಲ್ಲಿ ಯಾವ ಭೇದ ಭಾವನೂ ಇರಬಾರ್ದು ಪಾರು. ಆ್ಯಕ್ಚುಲಿ ಗಂಡಿಗಿಂತ ಹೆಣ್ಣೇ ಶ್ರೇಷ್ಠ. ಯಾಕೆ ಗೊತ್ತಾ? ಯಾಕೆ? ಹೆಣ್ಣು ತನ್ನ ಮನೆಯವ್ರನ್ನ ಬಿಟ್ಟು ಗಂಡ ಅನ್ನೋ ಹೊಸ ಪರಿಚಿತನ ಮನೆಗೆ ಬರೋ ತ್ಯಾಗಮಯ. ಅತ್ತೆ ಮಾವನ್ನ ಅಪ್ಪ ಅಮ್ಮನಷ್ಟೇ ಗೌರವ ಪ್ರೀತಿಯಿಂದ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ಆಕೆ ಮೇಲಿರುತ್ತೆ. ಅದಕ್ಕೆ ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಹೆರಿಗೆ ಸಮಯದಲ್ಲಿ ಸಾವು ನೋವಿನ ಮಧ್ಯೆ ಮಗುನ ಹೆತ್ತು ತಾಯಿಯಾಗಿ ತನ್ನ ಗಂಡಂಗೆ ತಂದೆಯಾಗೋ ಅಭೂತಪೂರ್ವವಾದ ಅವಕಾಶ ಒದಗಿಸೋ ದೇವತೆ ಹೆಣ್ಣು. ಮನೆ, ಮಕ್ಕಳು, ಗಂಡ ಅಂತ ಸಂಸಾರದ ಜವಾಬ್ದಾರಿನ ನಿಭಾಯಿಸ್ತಾ ಹೊರಗೂ ಹೋಗಿ ದುಡಿಯೋ ಶಕ್ತಿ ಇದೆ ಅಂತ ತೋರಿಸೋ ಧೈರ್ಯವಂತೆ ಹೆಣ್ಣು. ಈ ಭೂಮಿನ ಭೂಮಿ ತಾಯಿ ಅಂತಾರೆ ಹೊರತು ಭೂತಂದೆ ಅಂತ ಅನ್ನಲ್ಲ. ನೀರನ್ನ ಗಂಗೆ ಅಂತಾರೆ, ಅದು ಕೂಡ ಹೆಣ್ಣಿನ ಹೆಸರೇ. ಕನ್ನಡಾಂಬೆ, ಭಾರತ್ ಮಾತೆ, ಭುವನೇಶ್ವರಿ, ಕಾವೇರಿ ಇದೆಲ್ಲ ಹೆಣ್ಣಿನ ಹೆಸರೇ ಅಲ್ವಾ? ಹೊಳಿತು. ಹ, ಬಜರಂಗಿ, ಹಿಂದಿಯ ಬಜರಂಗಿ ಅಂದ್ರೆ ಯಾರು? ಹನುಮಂತ ಅಂದ್ರೆ ಆಂಜನೇಯ. ಹನುಮಂತನ ತಂದೆ ಯಾರು? ವಾಯುದೇವ. ಯಾರೇಳು? ವಾಯುದೇವ. ಮನೆ ಸೂರು ಅಂದ್ರೆ ಮನೆ. ಓಕೆನಾ? ಹ, ಇವಾಗ ಮನೆ ಮತ್ತೆ ವಾಯು. ಅಯ್ಯಯ್ಯೋ, ಪ್ರಾರ್ಥನೆ ಆಗ್ತಿಲ್ವಲ್ಲಪ್ಪ. ಅದ್ಬೇಡ. ಬದುಕೋಕೆ ವಾಯುದೇವ ಮುಖ್ಯ. ಅಂದ್ರೆ ಬದುಕೋಕೆ ಗಾಳಿ ಮುಖ್ಯ. ಗಾಳಿ ಮನೆ ಗಾಳಿ. ಹುಷಾರು, ಜಾಸ್ತಿ ಟೆನ್ಷನ್ ಮಾಡ್ಕೋಬಿಡಿ. ಮೈಂಡ್ ಅಪ್ಸೆಟ್ ಆಯ್ತು ಅಂದ್ರೆ ಇವಾಗ ಯಾರು ಹಾಸ್ಪಿಟಲ್ ಬೇರೆ ಸೇರಿಸ್ಕೊಂತ ಇಲ್ಲ. ಪ್ರೀತು, ಹಂಗೆಲ್ಲ ಏನು ಆಗಲ್ಲ. ಸ್ವಲ್ಪ ಸುಮ್ಮನೆ ಇರೋ. ನೀನ್ 1 ನಿಮಿಷ ಸುಮ್ಮನೆ ಇರೋ. ನಾನು ಕಂಡು ಹಿಡಿತಾ ಇದ್ದೀನಿ. ಸೂರು ಅಂದ್ರೆ ಮನೆ. ಹಾ, ರಾಜ ಮನೆತನದವ್ರ ಮನೆಗೆ ಏನಂತಾರೆ? ಮಹಲ್. ಅಂದ್ರೆ ಉತ್ತರ ಗಾಳಿ ಮಹಲ್. ಗಾಳಿಗೆ ಹಿಂದಿಲಿ ಏನಂತಾರೆ? ಹವಾ. ಪ್ರೀತು, ಕಂಡಿಡ್ಬಿಟ್ಟೆ ಕಣೋ. ಹವಾ ಮಹಲ್. ಏ, ಕಂಡಿಡ್ಬಿಟ್ಟೆ. ಹವಾ ಮಹಲ್. ಹವಾ ಮಹಲ್. ಅದ್ರ ಇನ್ನೊಂದು ಹೆಸರು ಪ್ರೇಮ ಮಹಲ್. ಧ್ರುವ ಪಾರ್ವತಿನ ಅಲ್ಲಿ ಕರ್ಕೊಂಡು ಹೋಗಿದಾನ? ಅಯ್ಯೋ, ಈ ಟೈಮಲ್ಲಿ ಇಬ್ರು ಸ್ವಿಚ್ ಆಫ್ ಮಾಡ್ಕೋಬೇಕಾಗಿತ್ತಾ? ಏನಪ್ಪ ಮಾಡೋದೀಗ? ನೀನ್ ನನ್ನ ಮೇಲೆ ಕೈ ಮಾಡಿದ್ರು
ನಾನು ಬೇಜಾರು ಮಾಡ್ಕೊಡಲ್ಲ. ವಾವ್, ಎಷ್ಟ್ ಅದ್ಭುತವಾದ ಜೋಡಿ ಅಲ್ವಾ ಇವ್ರದ್ದು ಹರ್ಷ. ನಾನು ಇವ್ರು ಈ ರೇಂಜ್ಗೆಲ್ಲ ಕಿತ್ತಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ ಕಡೆ ಒಂದು ಮಾತಿದೆ, ಹರ್ಷ, ಈ ತರ ಮಾತುಗಳೆಲ್ಲ ನಿನಗೆ ಸೂಟ್ ಆಗಲ್ಲ, ಪ್ಲೀಸ್. ಈ ತರ ಮಾತು ಯಾರಿಗ್ ಸೂಟ್ ಆಗುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಮನ್ಸಿ. ಬಟ್ ಈ ಸಿಚುವೇಶನ್ಗೆ ಇದು ಸೂಟ್ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ಕೇಳಿ, ಕಂಟಿನ್ಯೂ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ನೀವು ಕೇಳೇ ಇರ್ತೀರ. ಅದೇ ರೀತಿ ನಿಮ್ಮ ಜಗಳ ಕೂಡ ಹಾಗೆ ಮುಗಿಬೇಕು. ಈ ಕ್ಷಣಕ್ಕೆ ನಿಮ್ ಜೀವನದ ಜಗಳ ಇಲ್ಲಿಗೆ ಮುಗೀತು ಅನ್ಕೊಳ್ಳಿ. ಇನ್ನೇನೇ ಇದ್ರು ಒಬ್ರಿಗೊಬ್ರು ಪರ ವಹಿಸ್ಕೊಂಡು ಇನ್ನೊಬ್ರ ಹತ್ರ ಜಗಳ ಮಾಡೋದಷ್ಟೇ. ತಗೊಳ್ಳಿ, ಒಬ್ರಿಗೊಬ್ರು ತಿನ್ಸ್ತಾ ಕಾಂಪ್ರಮೈಸ್ ಆಗಿ. ಇನ್ಮೇಲಿಂದ ನಿಮ್ ಲೈಫಲ್ಲಿ ಬರೀ ಖುಷಿನೇ. ತಿನ್ಸಿ. ವಾವ್. ಸೊ ಮಿಸ್ಟರ್ ಆದಿತ್ಯ, ನೀವೊಂದು ಪ್ರಾಮಿಸ್ ಮಾಡಬೇಕು. ಹೇಳಿ. ಇವತ್ತು ನೀವು ನಿಮ್ಮ ಹುಡುಗಿಗೆ ಹೊಡೆದಿದ್ದೀರಾ, ಸೊ ಅವ್ರು ಏನೇ ಕೇಳಿದ್ರು ನೀವು ಆಗಲ್ಲ ಅನ್ಬಾರ್ದು. ಸರಿ ಸರಿ, ನಾವೇನು ಹೊಡ್ತೀವಿ. ಮತ್ತೆ ಮುಂದೊಂದು ದಿನ ಯಾವತ್ತಾದ್ರೂ ಸಿಗೋಣ. ಈಗ ನಾವು ನಿಮ್ಗೆ ಯಾವ ರೀತಿ ಅಡ್ವೈಸ್ ಮಾಡಿದ್ವಲ್ಲ, ಅವತ್ತು ನೀವು ಬೇರೆ ಕಪಲ್ಗೆ ಅಡ್ವೈಸ್ ಮಾಡ್ತಿರ್ತೀರಾ. ನೀವಿಬ್ರು ಮದ್ವೆ ಕರೆಯೋದಂತೂ ಮಿಸ್ ಆಗ್ಬಾರ್ದು, ಓಕೆನಾ? ಬಾಯ್ ವೆನ್. ಟೇಕ್ ಕೇರ್. ಬಾಯ್ ಪಾರ್ವತಿ. ಪಾರ್ವತಿ, ಇವತ್ತು ಹರ್ಷವರ್ಧನ್ ಅವ್ರು ಹೇಳಿದ್ದಾರೆ, ನೀನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಬಾರ್ದು ಅಂತ. ಕೇಳು, ನಿನ್ಗೇನು ಬೇಕು? ನಾನೇನ್ ಕೇಳಿದ್ರು ಕೊಡ್ತೀರಾ? ಮಾತ್ ತಪ್ಪಾರ್ದು. ಯಾಕೆ, ನಂಬಿಕೆ ಅಲ್ವಾ? ಖಂಡಿತವಾಗ್ಲೂ ನಂಬಿಕೆ ಇದೆ. ಮತ್ತ್ಯಾಕೆ ಅನುಮಾನ? ನಿನ್ಗೇನು ಬೇಕು ಅಂತ ಕೇಳು, ಬೇಕಾದ್ರೆ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಬಿಡ್ತು ಅನ್ನಿ ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಇನ್ನೊಂದ್ಸಲ ನನ್ನ ಕೆನ್ನೆಗೆ ಹೊಡಿರಿ ಸಾಕು. ಏನ ಮತ್ತೆ ಹೊಡಿಬೇಕಾ? ನೀವು ಹೊಡೆದಿದ್ದ ಏಟ್ಗಿಂತ ನೀನ್ ನನ್ನೋಳು ಅನ್ನೋ ಅಧಿಕಾರ ಚಲಾಯಿಸಿದ್ರಲ್ಲ, ಅದು ನನಗಿಷ್ಟ ಆಯ್ತು. ಅದಕ್ಕೆ ಇನ್ನೊಂದ್ಸಲ ಹೊಡಿರಿ. ನಾನಿದನ್ನು ಒಪ್ಪಲ್ಲ ಪಾರ್ವತಿ. ನಮ್ಮ ಜೀವನ ಪೂರ್ತಿ ಜಗಳ ಆಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆಗ ಹೊಡೆದೆ ಅಷ್ಟೇ. ನಾನು ಅದಕ್ಕೆ ಎಷ್ಟು ನೊಂದ್ಕೊಂಡೆ ಗೊತ್ತಾ? ಅಂಥದ್ರಲ್ಲಿ ಮತ್ತೆ ಹೊಡಿ ಅಂತ ಇದೆಯಲ್ಲ, ಚಾನ್ಸೇ ಇಲ್ಲ. ಮಾತು ಕೊಟ್ಟಿದ್ದೀರ ಯಜಮಾನ್ರೆ, ಮರಿಬೇಡಿ. ಸರಿ, ಅದ್ರ ಒಂದು ಕಂಡೀಷನ್. ಏನು? ಮುತ್ತಾ? ಆಯ್ತು. ಅಯ್ಯೋ ಇದೇನಿದು ಯಜಮಾನ್ರೆ, ಹೊಡಿರಿ ಅಂತಂದ್ರೆ ಸೌರ್ತಾ ಇದ್ದೀರಲ್ಲ. ಇಂಥ ಕೋಮಲ್ವಾದ ಕೆನ್ನೆಗೆ ಹೇಗೆ ಹೊಡಿಯಕ್ ಮನ್ಸು ಬರುತ್ತೆ ಹೇಳು? ಈಗ ನಿಮಗ್ ಬೇಕಾ ಬೇಡವಾ? ಅದು ನನಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿಮ್ ಕೆನ್ನೆಗೆ ಹೊಡಿಯಲ್ಲ. ಅಯ್ಯೋ ಒಂದೇ ಕೆನೆಗೆ ಹೊಡಿಬಾರ್ದು ಯಜಮಾನ್ರೆ. ಏನ್ ಹೇಳೋದು ನಿಮ್ಗೆ? ನಮ್ಮ ಯಜಮಾನ್ರು ಯಾವತ್ತು ಕೊಟ್ಟು ಮಾತನ್ನ ತಪ್ಪಾರ್ತು. ಹಾಗೆ ನಾನು ಕೊಟ್ಟು ಮಾತನ್ನ ತಪ್ಪಲ್ಲ.
ಆದ್ಮೇಲೆ ಬಾಳೆಹಣ್ಣು ತಿನ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಿರುತ್ತಪ್ಪ. ಅರೆ, ಈಗ ನಾವು ಊಟ ಮಾಡಿದ ತಟ್ಟೆ ಇವಳ್ಯಾಕೆ ಇದ್ರಲ್ಲಿ ಊಟ ಮಾಡ್ತಿದ್ದಾಳೆ? ಪ್ರೀತು ತಟ್ಟೆ ಇಲ್ಲ, ಅವಳ ಅವನ ತಟ್ಟೆಲಿ ಊಟ ಮಾಡಲ್ಲ. ನನ್ನ ತಟ್ಟೆ ಅಂತೂ ಮುಟ್ಟಕ್ ಚಾನ್ಸೇ ಇಲ್ಲ. ಅಂದ್ರೆ ಆದಿತ್ಯನ ತಟ್ಟೆ. ಎಲ್ಲ ಛತ್ರಿ ಮಾಡ್ತೀನಿರೇ ನಿನ್ಗೆ. ಗಿಳಿಯ ನಿಮ್ನೆಲ್ಲ ಬಿಟ್ಟು ಬಂದ್ಮೇಲೆ ಸಖತ್ ಬೇಜಾರಾಗ್ತಿದ್ಯೋ, ಸಖತ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಆದಷ್ಟು ಬೇಗ ಮಾಡುವ. ಸರಿ ಸರಿ. ಹೋಗ್ಬೇಕಾ? ಪ್ರೀತು ಪ್ರೀತು, ಅಯ್ಯೋ ನೀ ನನ್ನ ಜೊತೆ ಬಾ, ನಾನು ನಿನ್ಗೇನು ತೋರಿಸ್ಬೇಕು. ಏನ್ ಚಿಕ್ಕಮ್ಮ, ಏನ್ ವಿಷಯ? ಅಯ್ಯೋ ಅದು ಹೇಳೋದಲ್ಲ, ನೀನೇ ನೋಡುವಂತೆ ಬಾ. ಆ ಪಾರ್ವತಿ ಎಂತೋಳು, ಏನ್ ಮಾಡ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ, ಬಾ. ಚಿಕ್ಕಮ್ಮ, ಸುಮ್ನೆ ಪಾರ್ವತಿ ಎಂತವಳು ಅಂತ ಹೇಳಿದ್ರೆ ಏನ್ ಅನ್ಕೊಳ್ಳೋದು? ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಅವಳು ಆದಿತ್ಯ ಊಟ ಮಾಡಿ ಬಿಟ್ಟಿರೋ ಎಂಜಲ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾಳೆ ಕಣೋ. ಈಗ್ಲಾತ್ರ ಗೊತ್ತಾಯ್ತಾ ನಿನಗೆ ನಾನ್ ಯಾಕೆ ಯಾವಾಗ್ಲೂ ಅವಳ ವಿಷಯದಲ್ಲಿ ಅನುಮಾನ ಪಡ್ತೀನಿ ಅಂತ? ಇಲ್ಲ ಚಿಕ್ಕಮ್ಮ, ನೀವೇನೋ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಪಾರ್ಥ ಅಲ್ಲಪ್ಪ, ಅಪಾರ ಅರ್ಥ ಮಾಡ್ಕೊಂಡಿದೀನಿ. ನೀನೇ ನಿನ್ ಕಣ್ಣಾರ ನೋಡುವಂತೆ ಬಾ. ಬಾರೋ ಪ್ರೀತು, ಇಲ್ಲಿ ಬಾರೋ, ಇಲ್ಲಿ ಬಾ, ಇಲ್ಲಿ ಅಲ್ಲಿ ನೋಡು. ಎಲ್ ಚಿಕ್ಕಮ್ಮ ಪಾರ್ವತಿ? ಅಯ್ಯೋ ಇಲ್ಲೇ ಇದ್ಲು ಕಣೋ. ಹಿಂಗ್ ಹೋಗಿ ಹಿಂಗ್ ಬರೋ ಅಷ್ಟರಲ್ಲಿ ಮಾಯಾಗಿ ಹೋಗ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನೀನ್ ಬಾ ಇಲ್ಲಿ ಬಾ. ನೀನ್ ಅಲ್ಲೇ ನೋಡ್ದೆ ಕಣೋ, ಅವಳು ತಿಂತ ಕೂತಿದ್ದು ನೋಡಿ. ನೀನ್ ಯಾವಾಗ್ಲೇ ಇಲ್ಲಿಗೆ ಬಂದೆ? ಅಯ್ಯೋ ನಿನ್ನ. ಏನಾಯ್ತು ಚಿಕ್ಕಮ್ಮ? ಆದಿತ್ಯ, ಏನಾಯ್ತು ಗೊತ್ತೇನಪ್ಪ? ನೀನ್ ತಿಂದ್ಬಿಟ್ಟು ಎಂಜಲ್ ತಟ್ಟೆಲಿ ಈ ಪಾರ್ವತಿ ತಿಂತಾ ಇದ್ಲು. ಅದನ್ನ ತೋರ್ಸೋಣ ಅಂತ ಪ್ರೀತುನ ಕರ್ಕೊಂಡು ಹೋದ್ನಾ, ಅಲ್ಲಿ ಮಾಯಾ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ. ಆಹಾ, ಹೇಳಮ್ಮ ಸುಪ್ನಾತಿ, ಆದಿತ್ಯ ತಿಂದ್ಬಿಟ್ಟು ಎಂಜಲ್ ತಟ್ಟೆಲಿ ತಿಂತಾ ಇದ್ದೆ ತಾನೆ? ನಿಜ ಹೇಳ್ಬೇಕು. ಪಾರ್ವತಿ ಯಾಕತ್ರ ತಿಂತಾರೆ ಮೇಡಮ್? ಅವಳು ತಿಂದಿಲ್ಲ ಅಂತ ನಿನಗೆ ಹೇಗಮ್ಮ ಗೊತ್ತು? ಹೇಗೆ ಅಂದ್ರೆ 5 ನಿಮಿಷದಿಂದ ಅವ್ರು ನನ್ ಜೊತೆನೆ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಇನ್ನೂ ಊಟ ಮಾಡಿಲ್ಲ ಅಂದ್ರು. ಅದಕ್ಕೆ ನಾನು ಫಸ್ಟ್ ಹೋಗಿ ಊಟ ಮಾಡಿ ಅಂದೆ. ಅದಕ್ಕೆ ಪಾಪ ಇಲ್ಲಿ ಬಂದು ಊಟ ಬಡಿಸ್ಕೊತಾ ಇದ್ದಾರೆ. ನಿಜನಾ? ಚಿಕ್ಕಮ್ಮ, ನಿಮ್ಗೆಲ್ಲೋ ಭ್ರಮೆ ಆಗಿರ್ಬೇಕು. ಹೌದಾ? ಮತ್ತೆ ಅವಾಗ್ಲಿಂದ ಪಾರ್ವತಿ ಇಲ್ಲೇ ಇದಾರೆ ಅಂತ ಅನನ್ಯ ಹೇಳ್ತಿದಾರಲ್ಲ, ನೀವು ಸುಮ್ಮನೆ ಎಲ್ಲರನ್ನೂ ಕರೆಸಿ ಶಾಕ್ ಕೊಟ್ರಿ. ಈ ವಿಷಯ ಏನಾದ್ರೂ ಮಮ್ಮ ಗೊತ್ತಾದ್ರೆ ಬೈಗಳ ಗ್ಯಾರಂಟಿ. ನಿಜನಾ? ಅಯ್ಯೋ, ನಂಗೊಂಚೂರು ಕೆಲಸ ಇದೆ, ಬರ್ತೀನಿ. ಪಾರ್ವತಿ, ನೀನ್ ನಿಜವಾಗ್ಲೂ ಹಾಗೆ ಮಾಡ್ತೀಯಾ? ಅನನ್ಯ ಅವರಿಂದ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಳ್ಳೋದು ತಪ್ತು. ಪಾರ್ವತಿ ಅವರೇ, ನೀವು ಊಟ ಮಾಡ್ತಿರೋದನ್ನ ದಾಮಿನಿ ಅವ್ರು ನೋಡಿ ಪ್ರೀತಿ ಸರ್ಗೆ ಹೇಳ್ತಾ ಇದ್ದಾರೆ. ಬೇಗ ಬನ್ನಿ ನೀವು. ಥ್ಯಾಂಕ್ಸ್ ಅನನ್ಯ. ಇಟ್ಸ್ ಓಕೆ ಸರ್.
ಏನ್ ಚಿಕ್ಕಮ್ಮ ಶತಾಬ್ದಿ ಎಕ್ಸ್ಪ್ರೆಸ್ ಓಡ್ತಾ ಇದ್ದೀರಲ್ಲ ಎಲ್ಗೆ? ಅಕ್ಕನ ರೂಮ್ಗೆ. ಓ ಏನ್ ಸಮಾಚಾರ? ಸಮಾಚಾರ ಅಲ್ಲ ಕಣಪ್ಪ, ಸಕ್ಸಸ್ಫುಲ್ ಪತ್ತೇದಾರಿ ಕಥೆಯ ಅನಾವರಣ. ಯಾವಾಗಲೂ ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಅಂಥದ್ದೊಂದು ಸಾಕ್ಷಿ ಇವತ್ತು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಈಗ ಅದನ್ನ ಅಕ್ಕನ್ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದೇನಂತ ನಂಗೂ ತೋರಿಸಿ ಚಿಕ್ಕಮ್ಮ. ಅಕ್ಕನ ರೂಮಿ ಬಾ, ಒಟ್ಟಿಗೆ ತೋರಿಸ್ತೀನಿ. ಅಲ್ಲ ಚಿಕ್ಕಮ್ಮ, ಅಂತ ಸೀಕ್ರೆಟ್ ಏನಿದೆ ಅಂತ? ಹಾ, ಪಾರ್ವತಿಗೂ ಈ ಮನೆಗೂ ಋಣ ಮುಗಿಸುವಂತ ಸೀಕ್ರೆಟ್ ಈ ಮೊಬೈಲ್ ಅಲ್ಲಿ ಇದೆ. ಬರಲ್ಲ, ಬಾಯ್. ಏನಪ್ಪ ಇದು ಕುತ್ತಿಗೆ ಬರೋ ತರ ಇದೆ? ಚಿಕ್ಕಮ್ಮ 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 ನಿಂತ್ಕೊಳ್ಳಿ. ಚಿಕ್ಕಮ್ಮ, ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಾ ಇಲ್ಲ, ಅದೇನಂತ ನಂಗೂ ತೋರಿಸಿ. ಅಯ್ಯೋ ಇಲ್ಲಪ್ಪ, ನಾನು ಅಕ್ಕನ್ಗೆ ಫಸ್ಟ್ ತೋರಿಸ್ಬೇಕು. ಅಲ್ಲ ಚಿಕ್ಕಮ್ಮ, ನಿಮ್ಗೆ ಏನೇ ಸಾಕ್ಷಿ ಸಿಕ್ಕರು ನನಗೆ ತೋರಿಸ್ತೀನಿ ಅಂತ ಹೇಳಿದ್ರಿ ತಾನೆ, ನಾನು ನಿಮ್ ಪಾಟಿನೇ ತಾನೆ? ಹೌದು, ಹೇಳ್ತೀನಿ. ಪ್ರೀತು, ನಿಂಗೊಂದು ವಿಷಯ ಗೊತ್ತಾ? ಏನ್ ಚಿಕ್ಕಮ್ಮ? ನಮ್ಮ ಆದಿತ್ಯನು ಆ ಕೆಲಸದೊಳ್ಳ ಪ್ರೀತಿ ಮಾಡ್ತಿದ್ದಾನೆ ಕಣೋ. ಅವರಿಬ್ರು ಕ್ಲೋಸ್ ಆಗಿರೋದನ್ನ ರೆಕಾರ್ಡ್ ಮಾಡಿದ್ದೀನಿ ಈ ಫೋನಲ್ಲಿ. ಈಗಲೇ ಹೋಗಿ ಅಕ್ಕನಿಗೆ ತೋರಿಸಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ತಗಲಾಕೊಂಡ್ಲು, ಈ ದಾಮಿನಿ ಕೈಲಿ ತಗಲಾಕೊಂಡ್ಲು. ಬ್ರೋ ಬ್ರೋ ಸಾರಿ ಬ್ರೋ, ದೊಡ್ಡ ಅವಂತರ ಆಗೋಗಿದೆ. ಯಾಕೆ ಪ್ರೀತು, ಏನಾಯ್ತು? ನೀವಿಬ್ರು ಈ ಥರ ಕ್ಲೋಸ್ ಆಗಿರೋದನ್ನ ನಿಮಗೆ ಗೊತ್ತಾಗ್ದಿರೋ ಹಾಗೆ ರೆಕಾರ್ಡ್ ಮಾಡಿ ಮಾಮಿಗೆ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಯಾರು ಪ್ರೀತು? ಚಿಕ್ಕಮ್ಮ. ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದ್ರೆ ಖಂಡಿತ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಈಗ ಏನ್ ಮಾಡೋದು ಯಜಮಾನ್ರೆ? ಅಂಥದ್ದೇನೂ ಆಗಲ್ಲ ಪಾರ್ವತಿ, ನಾವಂತ ತಪ್ಪೇನೂ ಮಾಡಿಲ್ಲ. ಇಬ್ಬರು ಒಬ್ರನ್ನೊಬ್ರು ಮನ್ಸಾರೆ ಇಷ್ಟಪಟ್ಟಿದ್ದೀವಿ, ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀವಿ. ಇದನ್ನ ಅಮ್ಮನ ಮುಂದೆ ನಿಂತು ಧೈರ್ಯವಾಗಿ ಹೇಳೋಣ. ಅಮ್ಮ ಒಪ್ಲಿಲ್ಲ ಅಂದ್ರೆ ಮುಂದೆ ಅದೇನಾಗುತ್ತೋ ನೋಡೋಣ. ಬ್ರೋ, ಈ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕಮ್ಮ ವಿಡಿಯೋನ ಮಾಮಿಗೆ ತೋರಿಸೋದನ್ನ ತಡಿಬೇಕು. ಏನ್ ಮಾಡೋದು? ನಮ್ಗೆ ಗೊತ್ತಾಗ್ತಿಲ್ಲ ಬ್ರೋ ಏನ್ ಮಾಡ್ಬೇಕು ಅಂತ. ನೀವು ಯೋಚನೆ ಮಾಡಿ, ನಾನು ಮಾಡ್ತೀನಿ. ಯಜಮಾನ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಒಂದ್ ವೇಳೆ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ನನ್ನ ಕೈ ಬಿಡಲ್ಲ ತಾನೆ? ಇಲ್ಲ ಪಾರು, ಯಾರೇ ನಮ್ಮ ಪ್ರೀತಿ ಗಟ್ಟ ಬಂದ್ರು ನಾನು ನಿನ್ನ ಕೈ ಬಿಡಲ್ಲ. ಯಾವತ್ತೂ ಗೊತ್ತಾಗಬೇಕಾಗಿರೋ ವಿಷಯ ಇವತ್ತೇ ಗೊತ್ತಾಗ್ತಿದೆ ಅಂದ್ಕೊಳ್ಳೋಣ. ಏನೇ ಬಂದರೂ ನಿನ್ನ ಜೊತೆ ನಾನಿರ್ತೀನಿ. ಬಾ. ಚಿಕ್ಕಮ್ಮ, ಮಾಮಿಗೆ ತೋರಿಸಿದ್ರಾ? ಓ, ತೋರ್ಸದಪ್ಪ. ಏನಂದ್ರು? ನನ್ನ ಮಗನ ಬುಟ್ಟಿಗೆ ಹಾಕೊಂಡಿರೋ ಆ ಪಾರ್ವತಿಗೆ ನೀನೇ ಸರಿಯಾಗಿರೋ ಶಿಕ್ಷೆನ ಕೊಡು ದಾಮಿನಿ ಅಂದ್ರು. ಹೌದಾ? ಹಂಗ ಹೇಳ್ತಾರೆ ಅಂತ ರೂಮ್ಗೆ ಹೋದೆ, ಅಕ್ಕ ರೂಮಲ್ಲೇ ಇಲ್ಲ. ಹಾ, ಗೊತ್ತಾಯ್ತು. ಏನು? ಅಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಈಗ ಟೈಮ್ ಎಷ್ಟು ಹೇಳು? 8:30. ಅಕ್ಕ ಈಗ ಧ್ಯಾನದಲ್ಲಿರ್ತಾರೆ. ಅಲ್ಲಿಗೆ ಹೋಗಿ ಈ ವಿಡಿಯೋನ ತೋರಿಸಿ ಅವಳನ್ನು ಇವತ್ತು ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ಧ್ಯಾನ ಮಾಡ್ಬೇಕಾದ್ರೆ ಹೋದ್ರೆ ಮಾಮ್ ಬೈತಾರೆ.
ಅವ್ರು ಬೈದ್ರು ಉಗಿದ್ರು ಪರವಾಗಿಲ್ಲ, ನಾನಂತೂ ಹೋಗಿ ವಿಡಿಯೋ ತೋರಿಸ್ತೀನಿ.